ನಮಸ್ತೆ. ಇವತ್ತು 16th July 2020 ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಫಸ್ಟ್ ಕ್ವಶನ್ ಈಸ್ 28 men can complete a piece of work in 15 days and 15 women can complete the same piece of work in 24 days. What is the ratio of the amount of work done by 30 men in one day to the amount of work done by 18 women in a day? 28 ಮೆನ್ನು 15 ಡೇಸ್ ಒಳಗಡೆ ವರ್ಕ್ ಕಂಪ್ಲೀಟ್ ಮಾಡಿದರೆ 15 ಮೆನ್ನು ಸೇಮ್ ವರ್ಕನ್ನು 24 ಡೇಸ್ ಒಳಗಡೆ ವರ್ಕ್ ಕಂಪ್ಲೀಟ್ ಮಾಡ್ತಾರೆ. ಇಲ್ಲಿ ಕೇಳಿರೋ ಕ್ವಶನ್ನು, ದ ರೇಷೋ ಆಫ್ 13 ಮೆನ್ ಕಂಪ್ಲೀಟ್ಸ್ ಅ ವರ್ಕ್ ಇನ್ ಅ ಡೇ ಈಸ್ ಟು ದ 18 ವುಮೆನ್ ವರ್ಕ್ ಟು ಡೂ ಇನ್ ಒನ್ ಡೇ ಅಂತ ಕೇಳಿದ್ದಾರೆ. ಸೊ 28 ಮೆನ್ನು 15 ಡೇಸ್ ಒಳಗೆ ವರ್ಕ್ ಮಾಡಿದರೆ 30 ಮೆನ್ನು ಎಷ್ಟು ಡೇಸ್ ಒಳಗೆ ವರ್ಕ್ ಮಾಡ್ತಾರೆ ಅಂತ ನೋಡೋಣ. 15 1 15 2 30 2 1 2 14 28 ಹಾಗಿದ್ರೆ 30 ಮೆನ್ಸದ್ದು 14 ಡೇಸಲ್ಲಿ ವರ್ಕ್ ಕಂಪ್ಲೀಟ್ ಮಾಡ್ತಾರೆ. ನೆಕ್ಸ್ಟ್ 15 ಮೆನ್ನು 24 ಡೇಸ್ ಒಳಗಡೆ ವರ್ಕ್ ಕಂಪ್ಲೀಟ್ ಮಾಡಿದರೆ 18 ವುಮೆನ್ಸು ವೈ ಡೇಸ್ ಒಳಗಡೆ, ವೈ ಅಂದರೆ ಎಷ್ಟು ಬರುತ್ತೆ, 6 3 18 6 4 24 3 1 3 5 15 5 4 20 ಆಗುತ್ತೆ. 18 ವುಮೆನ್ಸು 20 ಡೇಸ್ ಒಳಗಡೆ ವರ್ಕ್ ಮಾಡ್ತಾರೆ. ಹಾಗಿದ್ರೆ 30 ಮೆನ್ಸದ್ದು ಒನ್ ಡೇ ವರ್ಕ್ ಎಷ್ಟಾಗುತ್ತೆ, 30 ಮೆನ್ನದು ಟೋಟಲ್ ವರ್ಕು 14 ಡೇಸ್ ಆದರೆ ಒನ್ ಡೇ ವರ್ಕು 1/14 ಆಗುತ್ತೆ. ಹಾಗೆ 18 ಮೆನ್ಸದ್ದು 20 ಡೇಸ್ ವರ್ಕ್ ಆದರೆ ಒನ್ ಡೇ ವರ್ಕು 1/20 ಆಗುತ್ತೆ. ನೆಕ್ಸ್ಟ್ ಅದ್ರ ರೇಷೋ ಅಂದರೆ 1/14 ಇಷ್ಟು 1/20. 2 7s 14 2 10s 20. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಇದು 10 ಮೇಲೆ ಹೋಗುತ್ತೆ, ಇದು ಇಲ್ಲಿ 7 ಬರುತ್ತೆ. ಸೊ 10:7 ಈಸ್ ದ ರೈಟ್ ಆನ್ಸರ್, ಆಪ್ಷನ್ ಇ. Next second question, 18 liters of pure water was added to vessel containing 18 liters of pure milk. 49 liters of the resultant mixture was then sold and some more quantity of pure milk and pure water added to the vessel in the ratio of 2:1. If the resultant ratio of milk to water in the vessel was 4:1, what was the quantity of pure milk added to the vessel? A vessel contains 18 liters of pure water and 80 liters of ಪ್ಯೂರ್ ಮಿಲ್ಕ್ ಮಿಕ್ಸ್ಚರ್. ಒಂದು ವೆಸಲಲ್ಲಿ 18 ಲೀಟರ್ ವಾಟರ್ ಮತ್ತು 80 ಲೀಟರ್ ಮಿಲ್ಕ್ದು ಮಿಕ್ಸ್ಚರ್ ಇದೆ. ಟೋಟಲ್ 98 ಲೀಟರ್ ಆಗುತ್ತೆ. ಆ 98 ಲೀಟರ್ ಮಿಕ್ಸ್ಚರ್ ಒಳಗಡೆ 49 ಲೀಟರ್ ಒಬ್ಬನಿಗೆ ಮಾರ್ತಾನೆ. ಆ 98 ಒಳಗಡೆ 49 ಲೀಟರ್ ಸೋಲ್ಡ್ ಔಟ್ ಆದರೆ ಉಳಿದಿರೋದು 49 ಲೀಟರ್ ಒಳಗಡೆ half of the water already 49 is the half of the 98. ಸೊ ಇಲ್ಲಿ 18 ಲೀಟರ್ ವಾಟರ್ ಇದ್ದರೆ ಇಲ್ಲಿ 9 ಲೀಟರ್ ವಾಟರ್ ಇರುತ್ತೆ. 18 ಲೀಟರ್ ಮಿಲ್ಕ್ ಇದ್ದರೆ ಇಲ್ಲಿ 14 ಲೀಟರ್ ಮಿಲ್ಕ್. ಹಾಫ್ ಆಫ್ ದಟ್ ಕ್ವಾಂಟಿಟಿ ಇರುತ್ತೆ. ಹಾಫ್ ಆಫ್ ದಟ್ ಕ್ವಾಂಟಿಟಿ ಸೋಲ್ಡ್ ಔಟ್ ಆಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ಮತ್ತೆ ಮಿಲ್ಕು ಮತ್ತು ಪ್ಯೂರ್ ಮಿಲ್ಕ್ ಮತ್ತು ಪ್ಯೂರ್ ವಾಟರ್ ಆ್ಯಡ್ ಮಾಡ್ತಾರೆ. ಅದರ ರೇಷೋ ಎಷ್ಟಿದೆ ಅಂದರೆ 2:1 ಇದೆ. ಆ 2:1 2x ಮತ್ತು 1x ಅಂತ ತೊಗೊಳ್ಳೋಣ. ರಿಸಲ್ಟೆಂಟ್ ಮಿಕ್ಸ್ಚರ್ ಮಿಲ್ಕ್ ಅದು ಮತ್ತು 49 ಲೀಟರ್ ಉಳಿದಿರುತ್ತಲ್ಲ, ಅದಕ್ಕೆ 2x ಮತ್ತು 1x ಮಿಲ್ಕು ವಾಟರ್ ಆ್ಯಡ್ ಮಾಡಿದರೆ ರಿಸಲ್ಟೆಂಟ್ ಮಿಕ್ಸ್ಚರ್ ಬರೋದು ಮಿಲ್ಕ್ ಎಷ್ಟಿರುತ್ತೆ 40 ಇದೆ ಮೊದಲು, ಆಮೇಲೆ ಎಷ್ಟು ಆ್ಯಡ್ ಮಾಡಿದ್ದಾರೆ 2x, 40 + 2x ಡಿವೈಡೆಡ್ ಬೈ 9 ಲೀಟ್ರ್ ವಾಟರ್ ಇದೆ ಮೊದಲೇ, ಆಮೇಲೆ 1x ಅನ್ನು ಆ್ಯಡ್ ಮಾಡಿದ್ದಾರೆ. ಸೊ 9 + x ದಟ್ ಈಕ್ವಲ್ಸ್ ಟು ಅದರ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ 4:1 ಕೊಟ್ಟಿದ್ದಾರೆ. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 40 1 40 2x 1 2x ಈಕ್ವಲ್ಸ್ ಟು 4 9 36 4x 40 ಒಳಗಡೆ 36 ಹೋದರೆ 4 ಬರುತ್ತೆ. 4x ಒಳಗಡೆ 2x ಹೋದರೆ 2 ಬರುತ್ತೆ. ನೆಕ್ಸ್ಟ್ 2x = 4 ಆದರೆ x = 2 ಆಗುತ್ತೆ. ಇಲ್ಲಿ ಮಿಲ್ಕ್ ಮತ್ತು ವಾಟರ್ ಎಷ್ಟು ಆ್ಯಡೆಡ್ ಮಾಡಿದ್ದಾರೆ 2x 1x, ಮಿಲ್ಕ್ ಮಾಡಿರೋದು 2x. ಸೊ ಆ್ಯಡೆಡ್ ಮಿಲ್ಕ್ ಕ್ವಾಂಟಿಟಿ 2x = 2 × 2, ಯಾಕಂದರೆ x = 2 ಇದೆ. 2 × 2 ಮಾಡಿದರೆ 4 ಲೀಟರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Next third question, a certain sum is divided among A, B and C in a such a way that A gets 40 more than half of the sum, B gets 120 less than 3/8 of the sum and C gets rupees 200. What is the total sum? ಟೋಟಲ್ ಅಮೌಂಟ್ ಇರೋದು ಎಕ್ಸ್ ಅಂತ ತಗೊಳ್ಳೋಣ. ಎ ಅನ್ನೋನಿಗೆ ಎಷ್ಟು ರೂಪೀಸ್ ಸಿಗುತ್ತೆ 40 more than the half of the total amount. 40 ರೂಪಾಯಿ ಹೆಚ್ಚಿಗೆ ಸಿಗುತ್ತೆ, ಹಾಫ್ ಆಫ್ ದ ಟೋಟಲ್ ಅಮೌಂಟ್, ಹಾಫ್ ಆಫ್ ದಿ ಎಕ್ಸ್. ಬಿ ಅವನಿಗೆ ಎಷ್ಟು ಸಿಗುತ್ತೆ
120 ರೂಪಿ ಲೆಸ್ ಸಿಗುತ್ತೆ. ಎಷ್ಟರೊಳಗಡೆ ಅಂದರೆ 3/8 ಆಫ್ ಎಕ್ಸ್. 3/8 ಆಫ್ ಟೋಟಲ್ ಅಮೌಂಟ್ ಒಳಗಡೆ 120 ರೂಪಿ ಲೆಸ್ ಸಿಗುತ್ತೆ. ನೆಕ್ಸ್ಟ್ ಸಿ ಅವನಿಗೆ 200 ರೂಪಿ ಸಿಗುತ್ತೆ. ಎಕ್ಸ್ ಅಂದರೆ ಎಷ್ಟಿರುತ್ತೆ, 3 ಕೂಡಿಸಿದ್ರೆ ಎಷ್ಟು ಅಮೌಂಟ್ ಬರುತ್ತಲ್ವ, ಸೊ ಅಷ್ಟಿರುತ್ತೆ. ಎ ಪ್ಲಸ್ ಬಿ ಪ್ಲಸ್ ಸಿ. ನೆಕ್ಸ್ಟ್ ಎಕ್ಸ್ ಕೊಟ್ಟು ಎ ಅನ್ನೋನಿಗೆ ಎಷ್ಟು ಸಿಕ್ಕಿದೆ, 40 ಪ್ಲಸ್ ಹಾಫ್ ಆಫ್ ಎಕ್ಸ್, ಪ್ಲಸ್ ಬಿ ಅನ್ನೋನಿಗೆ 3/8x ಮೈನಸ್ 120 ಪ್ಲಸ್ ಸಿ ಅನ್ನೋನಿಗೆ 200 ಸಿಕ್ಕಿದೆ. 40 ಮೈನಸ್ 200 ಒಳಗಡೆ 120 ಮೈನಸ್ ಮಾಡಿದ್ರೆ 80 ಉಳಿತದೆ. 80 ಪ್ಲಸ್ 40 120 ಆಗುತ್ತೆ. ನೆಕ್ಸ್ಟ್ ಹಾಫ್ ಆಫ್ ಎಕ್ಸ್ ಪ್ಲಸ್ 3/8x ಮಾಡಿದರೆ ಇದಕ್ಕೆ 4 ಎಲ್ ಸಿ ಎಮ್ 4 ಅಂತ ತೊಗೋಬೇಕು, 8 ಆಗುತ್ತೆ. ಸೊ 2 1 2 4 8, 4 1 4 ಪ್ಲಸ್ 3 7/8 ಇಂಟು ಎಕ್ಸ್ ಪ್ಲಸ್ 120 ಆಗುತ್ತೆ. ಎಕ್ಸ್ ಈಕ್ವಲ್ ಟು 7x ಡಿವೈಡೆಡ್ ಬೈ 8 ಪ್ಲಸ್ 120 ಆದರೆ ಈ ಕಡೆ ಈಕ್ವಾಲಿಟಿ ಈಚೆ ಸೈಡ್ ಹೋದರೆ ಮೈನಸ್ ಆಗುತ್ತೆ. ಎಕ್ಸ್ ಮೈನಸ್ 7x ಡಿವೈಡೆಡ್ ಬೈ 8 ಆದರೆ ಎಲ್ ಸಿ ಎಮ್ 8x ಒಳಗಡೆ 7x ಹೋದರೆ ಉಳಿದಿರೋದು 1x ಡಿವೈಡೆಡ್ ಬೈ 8 ಈಕ್ವಲ್ ಟು 120. ಎಕ್ಸ್ ಈಕ್ವಲ್ ಟು 120 ಇಂಟು 8 ಆಗುತ್ತೆ. 8 12 96, ಸೊ 960 ರೂಪಿ ಟೋಟಲ್ ಆಗೋದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. Next, fourth question, the ratio of the curved surface area to the total surface area of a cylinder is 4:5. If the curved surface area of the cylinder is 1232 cm square, what is its height? ಇಲ್ಲಿ ಕರ್ವ್ಡ್ ಸರ್ಫೇಸ್ ಏರಿಯಾ ಮತ್ತು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ದು ರೇಷೋ ಕೊಟ್ಟಿದ್ದಾರೆ. ಎಷ್ಟಿದೆ, 4/5 ಇದೆ. ನೆಕ್ಸ್ಟು ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ 1232 ಮೀಟರ್ ಸ್ಕ್ವೇರ್ ಇದೆ. ನೆಕ್ಸ್ಟ್ ಕೇಳಿರೋ ಕ್ವಶನ್ ಹೈಟ್ ಎಷ್ಟಿದೆ ಅಂತ. ನಮಗೆ ಫಾರ್ಮುಲಾ ಗೊತ್ತಿದೆ, CSA ಆಫ್ ಸಿಲಿಂಡರ್ದು 2πRh ಇದೆ. ಹಾಗೆ TSA 2πr ಇಂಟು H ಪ್ಲಸ್ ಆರ್ ಇದೆ. ಇದು 4/5 ಆಗುತ್ತೆ. ಇಲ್ಲಿ 2πr ಕ್ಯಾನ್ಸಲ್ ಆದರೆ ಉಳಿದಿರೋದು H ಡಿವೈಡೆಡ್ ಬೈ H ಪ್ಲಸ್ ಆರ್. ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ತೊಗೊಳ್ಳೋಣ. 5H ಈಕ್ವಲ್ಸ್ ಟು 4H ಪ್ಲಸ್ 4R ಆಗುತ್ತೆ. 5H ಒಳಗಡೆ 4H ತೆಗೆದ್ರೆ 1H ಉಳಿತದ. H ಈಕ್ವಲ್ ಟು 4R ಆಗುತ್ತೆ. ಅಂದರೆ ಇಲ್ಲಿ ನಮಗೆ ಕೇಳಿರೋದು H ಅಲ್ವಾ, ಸೊ ಆರನ್ನು H ಟರ್ಮ್ಸಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋಣ. R ಈಕ್ವಲ್ ಟು H/4 ಆಗುತ್ತೆ. ನೆಕ್ಸ್ಟ್ CSAನ 1232 ಮೀಟರ್ ಸ್ಕ್ವೇರ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ CSA ಈಕ್ವಲ್ ಟು 2πRH. 1232 2π ಅಂದರೆ 2π, ಆರ್ ವ್ಯಾಲ್ಯೂ ಎಷ್ಟಿದೆ, H/4. 2 1 2 2 4, H ಇಂಟು H. ನೆಕ್ಸ್ಟ್ ಪೈ ವ್ಯಾಲ್ಯೂ 22/7 ಇಂಟು H ಇಂಟು H ಸ್ಕ್ವೇರ್ ಆಗುತ್ತೆ. ಇಲ್ಲಿ ಉಳಿಯೋದು 2 ಉಳಿದಿದೆ. ನೆಕ್ಸ್ಟ್ H ಇಂಟು H ಸ್ಕ್ವೇರ್ ಉಳಿದಿದೆ. 2 11 22, 2 6 ಇಲ್ಲಿದೆ. 2 1 2 11 11 1 11, 13 ಉಳಿತದೆ. ಅಗೇನ್ 11 1 11, 13 ಒಳಗಡೆ 11 ಹೋದರೆ 2 ಉಳಿತದೆ. 22, 11 2 22. 112ಗೆ 7ಇಂದ ಮಲ್ಟಿಪ್ಲೈ ಮಾಡಿದರೆ 784 ಬರುತ್ತೆ. ಇದು 784 28 ಸ್ಕ್ವೇರು, ಹಾಗಾಗಿ 784 ಸ್ಕ್ವೇರ್ ರೂಟು 28. H equal to 28 meter. Last fifth question, a bag contains 3 red balls, 5 yellow balls and 7 pink balls. If one ball is drawn at random from the bag, what is the probability that is total red balls ಎಷ್ಟಿವೆ, 3 ಇದೆ. yellow balls 5, pink balls 7. total ball ಎಷ್ಟಾಗುತ್ತೆ, 3 + 5 + 7 15 ಆಗುತ್ತೆ. 3 7 10, 10 + 5 15 ಆಗುತ್ತೆ. ಟೋಟಲ್ ಔಟ್ಕಮ್ಸ್ ಎಷ್ಟಾಗುತ್ತೆ, 15C1. ಓನ್ಲಿ ಒಂದು ಬಾಲ್ ರ್ಯಾಂಡಮ್ ಆಗಿ ತೆಗೆದು ಹೇಳಿದ್ದಾರೆ, ಹಂಗಂದರೆ 15C1 15 ಆಗುತ್ತೆ. ನೆಕ್ಸ್ಟ್ ಫೇವ್ರೇಬಲ್ ಔಟ್ಕಮ್ಸ್ ಎಷ್ಟಾಗುತ್ತೆ, ರೆಡ್ ಆರ್ ಪಿಂಕ್. ಆ ಬಾಲ್ ತೆಗೆದ್ರೆ ರೆಡ್ ಅಥವಾ ಪಿಂಕ್ ಯಾವುದಾದ್ರೂ ಒಂದಾಗಿರಬೇಕು. ರೆಡ್ ಬಾಲ್ ಎಷ್ಟಿವೆ, 3 ಇವೆ. ಪಿಂಕ್ ಬಾಲು 7 ಇವೆ. 3 + 7 10 ಆಗುತ್ತೆ. ಸೊ 10C1 ಮಾಡಿದಾಗ 10. ಸೊ ಪ್ರೊಬಬಿಲಿಟಿ ಎಷ್ಟು ಬರುತ್ತೆ, ಫೇವ್ರೇಬಲ್ ಔಟ್ಕಮ್ ಡಿವೈಡೆಡ್ ಬೈ ಟೋಟಲ್ ಔಟ್ಕಮ್ ಮಾಡಿದರೆ 5 2 10, 5 3 15, 2/3 ಬರುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಥ್ಯಾಂಕ್ ಯು.